ವೆಲ್ಕಮ್ ಟು ಅಡುಗೆ ಮನೆ ಸೀಕ್ರೆಟ್ಸ್. ಇವತ್ತು ನಾನು ನನ್ನ ಅತ್ತೆ ಮಾಡುವ ಸೋಯಾ ಚಂಕ್ಸ್ ಡ್ರೈ ಚಿಲ್ಲಿಯನ್ನು ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ. ಮೊದಲಿಗೆ 50 ಗ್ರಾಮ್ ಸೋಯಾ ಚಂಕ್ಸನ್ನು ಬಿಸಿ ನೀರಲ್ಲಿ ಒಂದು 30 ನಿಮಿಷ ನೆನೆಸಿಡಬೇಕು. ಹೀಗೆ ನೆನೆಸಿಡೋದ್ರಿಂದ ಸೋಯಾ ಚಂಕ್ಸ್ ಸಾಫ್ಟ್ ಆಗ್ತದೆ. ಮಸಾಲ ರೆಡಿ ಮಾಡಲು 50 ಗ್ರಾಮ್ಸ್ ಬೆಳ್ತಿಗೆ ಅಕ್ಕಿ 10 ಮಿನಿಟ್ಸ್ ನೆನೆಸಿಡಬೇಕು. ಅದರ ಜೊತೆ 6 to 7 ಬ್ಯಾಡಗಿ ಮೆಣಸು, ಒಂದು ಸಣ್ಣ ಶುಂಠಿ, 7 ಪೀಸ್ ಬೆಳ್ಳುಳ್ಳಿ ಇವೆಲ್ಲವನ್ನು ಗ್ರೈಂಡ್ ಮಾಡಿ ಪೇಸ್ಟ್ ರೆಡಿ ಮಾಡಬೇಕು. ಅನಂತರ ಸೋಯಾ ಚಂಕ್ಸ್ಗೆ ಮಿಕ್ಸ್ ಮಾಡಬೇಕು. ನಾವಿಲ್ಲಿ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಟಿದ್ದೇವೆ. ಇವಾಗ ಇದನ್ನು 30 ಮಿನಿಟ್ಸ್ ಮ್ಯಾರಿನೇಷನ್ಗೆ ಇಡಬೇಕು. ಇವಾಗ ಒಂದು ಕುಕ್ಕಿಂಗ್ ಪ್ಯಾನಲ್ಲಿ ಫ್ರೈ ಮಾಡಲಿಕ್ಕೆ ಆಗುವಷ್ಟು ಆಯಿಲನ್ನು ತಗೊಳ್ಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆಗ್ತಿದ್ದಂತೆ ಒಂದೊಂದಾಗಿ ಸೋಯಾ ಚಂಕ್ಸನ್ನು ಫ್ರೈ ಮಾಡಲಿಕ್ಕೆ ಹಾಕಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಿದ್ದಂತೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಬೇಕು. ಇವಾಗ ಚಿಲ್ಲಿ ಮಾಡಲು 2 ಹಸಿಮೆಣಸು, 1 ಕ್ಯಾಪ್ಸಿಕಮ್, 2 ನೀರುಳ್ಳಿ, ಇದರ ಜೊತೆ ಒಂದು ಸಣ್ಣ ಕಟ್ ಮಾಡಿರುವಂಥ ಶುಂಠಿ ಹಾಗೂ 5 ರಿಂದ 6 ಕಟ್ ಮಾಡಿರುವಂಥ ಬೆಳ್ಳುಳ್ಳಿ. ಇವಾಗ ಒಂದು ಕುಕ್ಕಿಂಗ್ ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಜೊತೆ ಎಲ್ಲವನ್ನು ಒಂದೊಂದಾಗಿ ಫ್ರೈ ಮಾಡಬೇಕು. ಫ್ರೈ ಆಗ್ತಾ ಇದ್ದಂತೆ ಇದಕ್ಕೆ 1 ಟೀ ಸ್ಪೂನ್ ಉಪ್ಪನ್ನು ಸೇರಿಸಬೇಕು. ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಹಾಕಬೇಕು. ಇದರ ಜೊತೆ ಅರ್ಧ ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೈ ಮಾಡಿರುವಂಥ ಸೋಯಾ ಚಂಕ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೂವರೆ ಟೀ ಸ್ಪೂನ್ ಕಾರ್ನ್ಫ್ಲವರನ್ನು ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಜೊತೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಪ್ಯಾನ್ಗೆ ಹಾಕಿ 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಗೂ 1/2 ಟೇಬಲ್ ಸ್ಪೂನ್ ಸೋಯಾ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾವು ಚಿಲ್ಲಿ ಸಾಸನ್ನು ತಗೊಳ್ತಿಲ್ಲ. ನಿಮಗೆ ಸ್ಪೈಸಿ ಬೇಕಾದರೆ ಚಿಲ್ಲಿ ಸಾಸನ್ನು ಹಾಕ್ಬೋದು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸೋಯಾ ಚಂಕ್ಸ್ ಚಿಲ್ಲಿ ರೆಡಿ. ನೀವು ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಈ ರೀತಿಯ ಇನ್ನಷ್ಟು ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.